ಬಿಎಂಟಿಸಿ ಬಸ್ಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ವಿಂಡೋ ಸೀಟ್ನಲ್ಲಿ ಕುಳಿತು ಆರಾಮಾಗಿ ಪ್ರಯಾಣಿಸೋ ಅಭ್ಯಾಸ ನಿಮಗಿದೆಯಾ? ಬೆಂಗಳೂರಿನಲ್ಲಿ ಪ್ರಯಾಣಿಕರನ್ನೇ ಟಾರ್ಗೆಟ್ ಮಾಡಿ ನಯ ವಂಚಕತನದಿಂದ ದರೋಡೆ ಮಾಡ್ತಾ ಇದ್ದ ಖತರ್ನಾಕ್ ವಾಂತಿ ಗ್ಯಾಂಗ್ ಜಾಲವನ್ನ ಪೊಲೀಸರು ಕೊನೆಗೂ ಮಟ್ಟ ಹಾಕಿದ್ದಾರೆ. ಬೆಂಗಳೂರಲ್ಲಿ ಬಿಎಂಟಿಸಿ ಪ್ರಯಾಣಿಕರೇ ಟಾರ್ಗೆಟ್. ಬಸ್ನಲ್ಲಿ ವಾಂತಿ ಮಾಡೋ ನಾಟಕ ಆಡಿ ಕಳ್ಳತನ, ಕೊನೆಗೂ ಸಿಕ್ಕಿಬಿದ್ದ ಖತರ್ನಾಕ್ ವಾಂತಿ ಗ್ಯಾಂಗ್. ಹೌದು, ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸುವಾಗ ಯಾರಾದರೂ ಬಂದು ಅಯ್ಯೋ ವಾಂತಿ ಬರ್ತಿದೆ ಸೀಟ್ ಬಿಡಿ ಅಂತ ಕೇಳಿದ್ರೆ ಬಿಡೋ ಮುನ್ನ 10 ಸಲ ಯೋಚನೆ ಮಾಡಿ. ಯಾಕಂದ್ರೆ ಬೆಂಗಳೂರಲ್ಲಿ ಹೀಗೆ ನಾಟಕ ಆಡಿ ಕಳ್ಳತನ ಮಾಡ್ತಿದ್ದ ಖತರ್ನಾಕ್ ವಾಂತಿ ಗ್ಯಾಂಗ್ ಈಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದೆ. ಬಸ್ನಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿರ್ತಕ್ಕಂಥ ಜನರಿಗೆ ಪಿಕ್ ಪಾಕೆಟ್ ಆಗಿದೆ ಅಥವಾ ಅವರ ಬಳಿ ಇರ್ತಕ್ಕಂಥ ಕ್ಯಾಶನ್ನ ಎತ್ಕೊಂಡಿದ್ದಾರೆ ಅನ್ನುವಂಥದ್ದು ಕಂಪ್ಲೇಂಟ್ ಇರುತ್ತದೆ. ಸೊ ಇದೇ ವಿಷಯ ಕುರಿತು ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಸಹ ಒಂದು ಪ್ರಕರಣ ದಾಖಲಾಗಿತ್ತು. ಈ ಬಂಧಿತ ಆರೋಪಿಗಳಾದ ಮುಬಾರಕ್ ಮತ್ತು ಅನ್ವರ್ ಗ್ಯಾಂಗ್ ಪ್ಲಾನ್ ಹೇಗಿತ್ತು ಗೊತ್ತಾ? ಇವರು ಬಸ್ನಲ್ಲಿ ಮುಖ್ಯವಾಗಿ ವಿಂಡೋ ಸೀಟ್ ಪ್ರಯಾಣಿಕರನ್ನೇ ಟಾರ್ಗೆಟ್ ಮಾಡ್ತಿದ್ರು. ಅವರ ಪಕ್ಕ ನಿಂತು ಅಸ್ವಸ್ಥರಂತೆ ನಟಿಸ್ತಾ ವಾಂತಿ ಬರ್ತಿದೆ ಪಕ್ಕಕ್ಕೆ ಜರುಗಿ ಅಂತ ಗೋಗರಿತಿದ್ರು. ಪಾಪ ಅಂತ ಸೀಟ್ ಬಿಟ್ಟು ಹೇಳೋ ಅಷ್ಟರಲ್ಲಿ ಹಿಂದೆ ಕಾಯ್ತಾ ಇರೋ ಇವರು 5 ಜನರ ಗ್ಯಾಂಗ್ ಬಸ್ ರಶ್ ಇರೋ ಹಾಗೆ ಮೈ ಮೇಲೆ ಬೀಳ್ತಾರೆ. ಆ ಕನ್ಫ್ಯೂಷನ್ ನಲ್ಲಿ ಜೇಬಿನಲ್ಲಿದ್ದ ಮೊಬೈಲ್ ಪರ್ಸ್ ಎಗರಿಸಿ ಮುಂದಿನ ಸ್ಟಾಪ್ನಲ್ಲಿ ಎಸ್ಕೇಪ್ ಆಗ್ತಿದ್ರು. ಆರೋಪಿಗಳ ಪ್ರತಿಯೊಂದು ಚಲನವಲನ ಬಸ್ಸು ಹಾಗೂ ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಜಾಲ ಬೀಸಿ ಇಬ್ಬರ ಪ್ರಮುಖ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಪ್ರಕರಣದ ಪ್ರಮುಖ ರೂವಾರಿ ಸೇರಿದಂತೆ 3 ಆರೋಪಿಗಳು ಇನ್ನೂ ತಲೆಮರೆಸಿಕೊಂಡಿದ್ದು ಅವರ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಬಸ್ ರೂಟು ಮತ್ತು ಈ ಟೈಮಿಂಗ್ ಮತ್ತು ಅಫೆನ್ಸ್ ಯಾವಾಗ ಆಯಿತು, ಎಲ್ಲಿ ಆಯಿತು, ಎಷ್ಟೊತ್ತಿಗೆ ಆಯಿತು, ಇವೆಲ್ಲ ಆಧಾರದ ಮೇಲೆ ಇದು 2-3 ಪ್ರಕರಣದಲ್ಲಿ ಒಂದೇ ಟೀಮ್ ಭಾಗಿಯಾಗಿರ್ಬೋದು ಅನ್ನುವಂಥದ್ದು ಒಂದು ದೃಢವಾದ ಸಂಶಯದ ಮೇಲೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸಹ ಸಾರ್ವಜನಿಕರ ಥರ ಒಂದು ವಾರದ ಮಟ್ಟಿಗೆ ಆ ಬಸ್ಸಸ್ನಲ್ಲಿ ಆ ರೂಟಿಂದ ಬರ್ತಕ್ಕಂಥ ಆ ಏರಿಯಾದಿಂದ ಬರ್ತಕ್ಕಂಥ ಬಸ್ಸಸ್ನಲ್ಲಿ ಓಡಾಡಿದ್ದಾರೆ. ಒಟ್ಟಿನಲ್ಲಿ ಬಸ್ನಲ್ಲಿ ಯಾರೋ ವಾಂತಿ ಮಾಡಿಕೊಳ್ತಿದ್ದಾರೆ ಎಂದು ಅನುಕಂಪ ತೋರಿಸಲು ಹೋದ್ರೆ ನಿಮ್ಮ ಜೇಬ್ ಕನ್ನ ಬೀಳೋದಂತೂ ಗ್ಯಾರಂಟಿ. ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣಿಸುವಾಗ ಅಪರಿಚಿತರ ನಡವಳಿಕೆಯ ಬಗ್ಗೆ ಎಚ್ಚರದಿಂದಿರೋದೇ ಒಳ್ಳೆಯದು. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.